HIV ಇದೆ, ಅವರಿಗೆ ಮೆನಿಂಜೈಟಿಸ್ ಇಸ್ ವೆರಿ ಕಾಮನ್. ಮೆನಿಂಜೈಟಿಸ್ ಅಲ್ಲ, ಯಾವುದೇ ರೀತಿಯಾದ ಇನ್ಫೆಕ್ಷನ್ ಕಾಮನ್, HIV ಇನ್ಫೆಕ್ಷನ್ ಇರೋದು, ಇಮ್ಯುನಿಟಿ ಲೋ ಇರುತ್ತೆ ಅಂತ ಹೇಳಿ. ನ್ಯೂಟ್ರಿಷನಲ್ಲಿ ತುಂಬ ವೀಕ್ ಇರ್ತಾರೆ, ಅಥವಾ ಕೀಮೋಥೆರಪಿ ತಗೋತಾರೆ ಅದರ ಕ್ಯಾನ್ಸರಿಗೆ, ಇಮ್ಯುನಿಟಿ ಕಮ್ಮಿ ಇರುತ್ತೆ. ಸೊ ಅಥವಾ ತುಂಬ ದಿವಸಗಳ ಕಾಲ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ, ತುಂಬ ಆ್ಯಂಟಿಬಯೋಟಿಕ್ಸ್ ತೊಗೊಂಡಿರ್ತಾರೆ, ನ್ಯೂಟ್ರಿಷನಲ್ ಸ್ಟೇಟಸ್ ಕಾಂಪ್ರಮೈಸ್ ಆಗಿರುತ್ತೆ, ಇಮ್ಯುನಿಟಿ ಕಮ್ಮಿ ಇರುತ್ತೆ, ಅಂಥವರಿಗೆ ಮೆನಿಂಜೈಟಿಸ್ ಆಗಲಿ ಎನ್ಸೆಫಲೈಟಿಸ್ ಆಗಿ ಬರೋದು ತುಂಬ ಸಹಜ. ಯಾಕೆಂದರೆ ಆಲ್ರೆಡಿ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಬ್ಲಡ್ಡಿಗೆ ಬೇಗ ಇನ್ಫೆಕ್ಷನ್ ಆಗುತ್ತೆ, ಅಲ್ಲಿ ಬ್ಲಡ್ ಬ್ರೈನ್ ಬ್ಯಾರಿಯರು ಅಷ್ಟು ರೊಬಸ್ಟ್ ಆಗಿರೋದಿಲ್ಲ. ಈಗ ನೀವು ಫ್ಲೂ ವ್ಯಾಕ್ಸಿನ್ ಹಾಕಿಸ್ಕೊತೀರಾ, ಈ ಸಲ H1N1, ಮುಂದ್ಸಲ H5N1, ಮುಂದ್ಸಲ H3N2, ಆ ಒಂದು ಆ್ಯಂಟಿಜನ್ ಕ್ಯಾರೆಕ್ಟರಿಸ್ಟಿಕ್ಕು, ಅದ್ರ ಜಿನೋಮಿಕ್ ಕ್ಯಾರೆಕ್ಟರಿಸ್ಟಿಕ್ಸು ಬೇರೆ ಬೇರೆ ಆಗುತ್ತೆ, ವಿರುಲೆನ್ಸ್ ಬೇರೆ. ಈಗ COVID-1 ಬಂತು, COVID-2 ಬಂತು, ಕೋವಿಡ್ನಲ್ಲೇ ಬೇರೆ ಬೇರೆ ಥರ ವೈರಸ್ಗಳು ಮಾರ್ಫ್ ಆಗಿ ಬಂತು. ಸೊ ಬ್ಯಾಕ್ಟೀರಿಯಾ, ಈ ವೈರಸ್ಗಳು, ಇವುಗಳಲ್ಲಿ ಆ ಜೆನೆಟಿಕ್ ಕಂಟೆಂಟಿನ ಒಂದು ಫ್ಲೆಕ್ಸಿಬಿಲಿಟಿ, ಅದರ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ತುಂಬ ಬೇರೆ ಇರುತ್ತೆ. ಸೊ ಒಂದು ಬ್ಯಾಕ್ಟೀರಿಯಾ ಅಂದರೆ ಒಂದೇ ಇದು ಅಂತಲ್ಲ, ಹೊಸದಾಗಿ ಬರೋ ಸ್ಟ್ರೇನು ಇನ್ನೂ ಬೇರೆ ಥರ ಬರ್ಬೋದು. ಹೊಸದಾಗಿ ಬರೋ ಸ್ಟ್ರೇನಿಗೆ ಇನ್ಫೆಕ್ಷಸ್ ಕೆಪಾಸಿಟಿ ಜಾಸ್ತಿ ಇರ್ಬೋದು, ಅದು ನಮ್ಮ ಇಮ್ಯುನಿಟಿ ನಿವೇಡ್ ಮಾಡೋ ಶಕ್ತಿ ಇರ್ಬೋದು, ಸಾಕಷ್ಟು ಬೇರೆ ಬೇರೆ ಇದೆ. ಸೊ ಹೊಸದಾಗಿ ಬರೋ ಸ್ಟ್ರೇನಿಂದ ಮೆನಿಂಜೈಟಿಸು ತುಂಬ ಸಿವಿಯರ್ ಆಗಿ ಬರ್ಬೋದು. ಹಳೆ ಯಾವುದೋ ಒಂದು ಬೇರೆ ಬ್ಯಾಕ್ಟೀರಿಯಾ ಅಥವಾ ಸ್ಟ್ರೇನ್ ಗೊತ್ತಿರೋ ಬ್ಯಾಕ್ಟೀರಿಯಾಯಿಂದ ಆಗಿರೋದ್ರಿಂದ ಇನ್ಫೆಕ್ಷನ್ ಕಮ್ಮಿ ಇರ್ಬೋದು. ತಲೆಗೆ ಏಟು ಬಿತ್ತು, ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಒಳಗೆ ಹೋಯಿತು ಅಂತಿತ್ತು ಅಂತಂದರೆ ಇನ್ಫೆಕ್ಷನ್ ಸಿವಿಯರ್ ಆಗುತ್ತೆ.